2021ಕ್ಕ 170 ರೂಪಾಯಿ ರೇಟ್ ಹತ್ತಕ್ರ ಅದ್ರದ್ದು ಎಷ್ಟು ಫಡಕ್ ಹಾಕಿದಲ್ಲ ಅಷ್ಟು ತೆಗೆದು ಕೊಡ್ತೀರಿ. 2022-23 ಒಳಗೆ ರೇಟ್ ಅಂತೂ ಹತ್ತಿರ ಗೊತ್ತೈತಲ್ರಿ. 7 ಡಿಪ್ಪಿಂಗ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ 10 ಹೋಗ್ಯಾದ್ರಿ. 35 ಲಕ್ಷ ರೂಪಾಯಿ ನಮಗೆ ಪ್ರಾಫಿಟ್ ಅಂತ. ಎಲ್ಲ ನಿಮ್ದು ಖರ್ಚು ವೆಚ್ಚ ತೆಗೆದು 4 ಎಕರೆ ದ್ರಾಕ್ಷಿ 4 ಎಕರೆದಾಗ ಖರ್ಚು ವೆಚ್ಚ ತೆಗೆದು ಎಷ್ಟು ಉಳಿಸಿರಿ? 35 ಲಕ್ಷ 35 ಲಕ್ಷ ಹಂಗೆ ಮಾಡ್ಕೋತ ಎಲ್ಲಾನು ಪ್ರತಿಯೊಂದು ಸತಿ ಮಾಡಿ ನೋಡಿರಿ. ಎಲ್ಲ ಮಾಡಿ ನೋಡಿದ್ರಿ. ಪೇರು ಗಿಡ ಎಲ್ಲ ಮಾಡಿ ಆಲ್ಮೋಸ್ಟ್ ಎಲ್ಲ ಇಡೀ 10 ಎಕರೆ ಹೊಲದಾಗ ಎಲ್ಲ ಮಾಡಿ ಕಿಶನ್ ಎಲ್ಲ ತೆಗೆದ ಒಂದೇ ದ್ರಾಕ್ಷಿ ಒಂದೇ ಐತ್ರಿ. ಅಷ್ಟು ತಲೆ ಮಾಡ್ಬೇಕು. ಮೊದಲ ಇಂಟ್ರೆಸ್ಟ್ ಇರ್ಬೇಕು. ಮತ್ತೆ ಈಗ ನೀವು ನಾ ಹೇಳಿನಿ ನಿಮ್ಗೆ ನೋಡೋದು ನಾ ಹೋಗೋಣ ಭಾರಿ ಮಾಡ್ಯಾರ ಗುರುನಾಟಕರನ್ನ ಭಾರಿ ಮಾಡ್ಯಾನ ಅಂತ ಹೋಗೋಣ ದ್ರಾಕ್ಷಿ ಹತ್ರ ಬರ್ಬೇಕಂಗ್ರಿ. ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ವಿಷಯ ಅಂದ್ರೆ ಇವತ್ತು ನನ್ನ ಫಾಲೋವರ್ಸ್ ಬಂದಾರ. ಇವತ್ತು ನನಗೆ ಭೇಟಿ ಆಗ್ಬೇಕಂತೇಳಿ ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ. ಅವರು ಬರುತ್ತಾನ ನಾನು ವೇಟ್ ಮಾಡಿದರು. ಬರ್ರಿ ನಿಮಗೆ ಭೇಟಿ ಆಗ್ತೀನಿ ಅಂತ ಭಾಳ ದಿನದ ಹಿಡಿದು ಕಾಯ್ಲಿಕತ್ತಿದ್ರು. ಮತ್ತು ಎಲ್ಲಿಂದ ಬಂದಾರ, ಯಾರ್ಯಾರು ಏನೇನು ವಿಷಯ ಅನ್ನೋದು ಅವ್ರ ಜೊತೆ ಚರ್ಚೆ ಮಾಡ್ಕೋತ ಹೋಗೋಣಂತ ಈ ಸದ್ದ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿರಿ? ನಾವು ಹೊರ್ತಿದಿಂದ ಬಂದಿದ್ದೀವಿ ರೀ. ಹೊರ್ತಿಯಿಂದ ಭಾಳ ಜನ ಆಯ್ತು ನಿಮ್ದೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೇವೆ. ಅಂದ್ರೆ ಹೆಂಗೆಂಗದ ಹೆಂಗಿಲ್ಲ ಅಂತೇಳಿ ಮಾಹಿತಿ ತಿಳ್ಕೊಬೇಕಂತೇಳಿ ಅತ್ತೆ ಬಂದಿದ್ರು. ಇವು ಹೊಸ ಪಡ ನೀವು ಮಾಡ್ರಿ, ಬಾರ್ ನಂಬರ್ 1 ಆಗೈತ್ರಿ. ಇದು ಇದ್ರಾಗ ಏನು ಫಾಲ್ಟ್ ಇಲ್ಲ, ಭಾರಿ ಕರೆಕ್ಟ್ ಮಾಡಿದ್ರಿ. ಇನ್ನೇನು ನಮ್ಮ ಹಳಿ ಪಡದಾಗ ಒಂದು ಮಾಹಿತಿ ಬೇಕಾಯ್ತು, ನಾಲ್ಕು ಕಡೆ ಹೋಗ್ಬೇಕಂತೇಳಿ. ಇಲ್ಲ, ಹಳಿ ಪಡ ಐತಿ. ಇದು ನಮ್ಮ ಕಾಕನ ಮಗಂದ್ರಿ. ಇದು ಅದಕ್ಕಾಗಿ ನಮ್ಮ ಅಣ್ಣಂದ ಇದು ಕಾಸು ದೊಡ್ಡಪ್ಪನ ಮಗ. ನೀವು ಮೊದಲೊಂದ್ ಸತಿ ವಿಡಿಯೋದಾಗ ನೋಡಿದ್ರಲ್ಲ, ಅದು ಆ ಪಡ ಇದು. ಅದಕ್ಕಾಗಿ ಇವರು ತಡವಲಗದವ್ರು ಬಂದಿದ್ರು, ಅವ್ರಿಗೆ ತೋರ್ಸ್ಬೇಕಂತ ಬಂದಿದ್ದ. ಹಾಗೆ ಅದ್ರ ಜೊತೆ ನೀವು ಬಂದಿಲ್ಲ. ನಾವು ಭಾಳ ದಿನ ಆಯ್ತು ಬರ್ಬೇಕಂತ ಇದು ಮಾಡುತ್ತೇವೆ. ಆಮೇಲೆ ಇವತ್ತು ನಾವು ಸುಮ್ ಫ್ರೀ ಇದ್ದೇವೆ, ಫೋನ್ ಹತ್ತಂಗ ಇದ್ದೇವೆ. ಅವ್ರು ಮತ್ತೆ ಬಾ ಅಂದ್ರೆ ಅದಕ್ಕೆ. ಇದು ವಿಡಿಯೋ ಹೆಂಗ್ ಡೈಲಿ ನೋಡ್ತೀರಿ? ನಮ್ಮ ವಿಡಿಯೋ ನೋಡ್ತೇವೆ. ಹೆಂಗ ಏನ್ ಅನಿಸ್ತದ ನಮ್ಮ ವಿಡಿಯೋದಾಗ? ಏನ್ ಅಂದ್ರೆ ನಮಗೂ ಅಂತೂ ಮಾಹಿತಿ ಆದ್ರಿ. ನಮಗೂ ಒಂದು 70% ಮಾಹಿತಿ ಅದ. ಅದ್ರ ನೀವು ಈ ಕಂಪ್ಯಾರಿಸನ್ ಮಾಡಿ ಹಳೆ ಮಳಿ ಆಯ್ತು ಏನಾಯ್ತು ಹಿಂಗ್ ಮಾಡ್ತಿರಲ್ಲ, ನಮಗೂ ಮೇಸ್ತ್ರಿ ಇಲ್ರಿ. ಸುಮ್ ಹಿಂಗೆ ಎಲ್ಲ ಮೊದಲಿದ್ರಿ 2 ವರ್ಷ 3 ವರ್ಷ ಇದ್ರು. ಅದರಿಂದ ಮಾಹಿತಿದಿಂದ ಹಿಂಗೆಲ್ಲ ತಿಳ್ಕೊಂಡು ನೀವೆಲ್ಲ ಹೇಳಿದ್ರು ಹಿಂಗ ಫಾಲೋ ಮಾಡ್ಕೊತಿ. ಈಗ ಒಟ್ಟಾರೆ ನಮ್ಮ ವಿಡಿಯೋದಿಂದ ನಿಮ್ಗೆ ಹೆಂಗ್ ಅನುಕೂಲ ಆಗ್ಲತ್ತದ? ಅನುಕೂಲ ಆಗತ್ತದ. ಅಂದ್ರೆ ಯಾವ್ಯಾವ ಎಣ್ಣೆ ಕಂಪೇರ್ ಆತಾವ ಅಂದ್ರೆ ನಮಗೆ ಒಳ ಒಂದ್ ನೆನಪಾಗಿರ್ತಾವ ಇವ್ರ ಕುಡ್ಸುದು ಹಿಂಗಿರ್ತೇಳಿ. ಅದು ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಎಣ್ಣೆ ನಮ್ಮ ಎಣ್ಣೆ ಸೇಮೆ ಬರ್ತಾವ್ರಿ. ಒಂದೊಂದು ಎಲ್ಲಾರು ಚೇಂಜ್ ಮಾಡ್ತೇವೆ ಇಷ್ಟೇ. ನಾವು ಹೆಚ್ಚ ಮಲ್ಟಿಪಲ್ ಯೂಸ್ ಮಾಡ್ತೇವೆ. ಪಾಟೀಲ್ ಸರ್ ಅದಾರಲ್ರಿ, ಆಲ್ಮೋಸ್ಟ್ ಅಲ್ಲಿ 1ನೇ ವರ್ಷ ಹಿಡಿದು ಅವ್ರದ್ದೇ ನಾವು ಅಷ್ಟ ವಾಂಜಲ್ ತೆಗಿಯಲ್ಲ. ಆಲ್ಮೋಸ್ಟ್ ಅಲ್ಲಿ ಇವತ್ತು ಈಗ 6ನೇ ವರ್ಷ 7ನೇ ವರ್ಷ ಪೀಕ್ರಿ. ನಾವು 1 ವರ್ಷ ವಾಂಜಲ್ ತೆಗಿಲಿಲ್ಲ. 1 ವರ್ಷ ತೆಗಿಯಲ್ರಿ. ಮತ್ ನಮ್ಮ ಮಮ್ಮಿ ಇದು ಇಲ್ರಿ, ಶುಗರ್ದು ಏನು ಕಾಡಿಲ್ಲ. ಅದ್ರದ್ದೇನು ಫಾಲ್ಟ್ ಇಲ್ಲ. ಎಷ್ಟು ಎಕರೆ ಅದ್ರಿ ನಿಮ್ ದ್ರಾಕ್ಷಿ? ಈಗ ಆಲ್ರೆಡಿ ಚಾಲು ಇದ್ದೀವಿ. 3,000 ಬಡ್ಡಿ ಇದಾವ್ರಿ. 3,000 ಈಗ ಹೊಳ್ಳಿ ಈ ಸರ ಇದು ಡಾಗ್ರೇಜ್ ಹಚ್ಚಿ 3,000. ಅಂದ್ರೆ ನಮ್ ಕಾಕಂದು 5 ಎಕರೆ ಐತಿ. ಅವರು ಈಗ ಅವ್ರು ಅಂತ 2,000 ಹಚ್ಚಾರಿ. ಆಲ್ಮೋಸ್ಟ್ ಅಲ್ಲಿ ಟೋಟಲ್ ಎಲ್ಲ ಕೂಡ ನಮ್ದೊಂದು 8 ಎಕರೆ. ಅಂದ್ರೆ ಎಕರೆ ಒಳಗೆ ಹಿಡಿದ್ರೆ 7 ಎಕರೆ 14 ಎಕರೆ ಐತಿ. ಅಲ್ರಿ ಸುನಿಲ್ ಏನಂದ್ರಲ್ಲ ತಮ್ಮ ಹೆಸರು? ಸುನಿಲ್ ಪೂಜಾರಿ ಅವ್ರೆ. ಈಗ ಆಲ್ಮೋಸ್ಟ್ ಅಲ್ಲ ಎಲ್ಲಾರು ನಿಮ್ಮ ವಯಸ್ಸದವ್ರು ನೋಡ್ಲಿಕ್ಕಾಗಿ ಓದಲಿಕ್ಕಾಗ್ಲಿ, ಒಂದು ಸರ್ಕಾರಿ ಕೆಲಸ ಗಿಟ್ಟಿಸ್ಕೊಳಕ್ಕಾಗೋದು ಆಗ್ಬೋದು, ಅಥವಾ ಈ ಬೇರೆ ಪ್ರೈವೇಟ್ ಜಾಬ್ ಮಾಡ್ಲಿಕ್ಕೆ ಹೆಚ್ಚಾಗಿ ಬಹಳ ಇದು ಮಾಡ್ತಾರೆ. ಹೆಚ್ಚಾಗಿ ಅಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ. ನೀವು ಇಂಥ ಒಂದು ಸಣ್ಣ ವಯಸ್ಸಿನಾಗ ಈ ಕೃಷಿ ಒಳಗೆ ಯಾಕೆ ನೀವು ಇಂಟ್ರೆಸ್ಟ್ ಅನ್ನ ತೋರ್ಸ್ಲಕತ್ತೀರಿ? ನಮಗೆ ಕಾಲೇಜ್ ಒಳಗೆ ನಾವು BSc ಮುಗಿದ್ರೆ ನಮ್ದು ಖರೀ. ಆದ್ರೆ ನಾವು ಲಾಕ್ಡೌನ್ ಬಿತ್ತು ನೋಡ್ರಿ. ಲಾಕ್ಡೌನ್ ಇದ್ದಾಳೆ ನಮ್ ಪಡ ಇದ್ದಿತ್ತಿಲ್ರಿ. ನಮ್ದು ನಿಂಬೆಗಡೆ ಇತ್ತು. ಅಂದ್ರೆ ಆಲ್ಮೋಸ್ಟ್ ಅಲ್ಲ ಏನ್ ರುಸ್ಕಾನೆ ಅಂದ್ರ 1 ವರ್ಷ ಲಾಭ ಐತ್ ಕರೆ ಅಷ್ಟೇ ನಮ್ಗೇನ್ ಇನ್ಕಮ್ ಅನಿಸ್ತಿಲ್ರಿ. ಎಲ್ಲಿ ಇನ್ಕಮ್ ಅನಿಸ್ಲಿಲ್ಲ. ಲಾಕ್ಡೌನ್ ಬಿತ್ತು 300-400 ಡಾಗ್ ಮಾಡಕ್ ನಮ್ಗೆ ಸರಿ ಅನಿಸ್ಲಿಲ್ಲ. ಏನಾರ ಮಾಡೋನು ಇನ್ ಜಾಬ್ ಅಂತೂ ಆಗಲ್ಲ ನಮ್ ತಲೆಗ್ರಿ. ನಾವ್ ಜಾಬ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇಲ್ರಿ ನಮ್ಗೆ. ಯಾಕೆ ನಿಮ್ಗೆ ಜಾಬ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್? ಯಾಕೆ ಮೊದ್ಲೇ ನಮಗೆ ಅಷ್ಟು ದ್ರಾಕ್ಷಿ ಮಾಡ್ಬೇಕನ್ನೋದು ನಾವು 8th 9th ಇದ್ದಾಕ್ರಿ ಅವಾಗ ನಡೆದೇ ತಲೆಯಾಗ್ರಿ. ನೀವು ರೈತರ ಆಗ್ಬೇಕು ಅನ್ನೋದೇ ನಮಗೆ ಜಾಬ್ ಅಂದ್ರೆ ಆಗಿ ಬರ್ತಿತ್ತು. ಎಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿದಾರೆ ರೀ. ಆದ್ರೆ ಜಾಬ್ ಅಂದ್ರೆ ಆಗಿ ಬರ್ತಿತ್ತು. ಯಾಕೆ ನಿಮ್ಗೆ ಜಾಬ್ ಯಾಕಾಗಿ ಬರಂಗಿಲ್ಲ? ಅಂದ್ರೆ ಇದ್ರ ಮ್ಯಾಗೆ ಇಂಟ್ರೆಸ್ಟ್ ಬಾರ್ರಿ. ಈಗ ಜಾಬ್ ಯಾರು ಜಾಬ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಹ್ಯಾಂಗ ಓದ್ತಾರಲ್ರಿ, ನಮ್ಗೆ ಇದೇ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ತಲೆಯಾಗ. ಅವಾಗ ಹಿಡ್ಕೊಂಡು ಇದೇ ಇಂಟ್ರೆಸ್ಟ್. ಕೇಳ್ಬೋದು ರೈತ ಬಾಂಧವರೇ, ನೀವು ಕೆಲವೊಂದಿಷ್ಟು ಯುವಕರು ಏನ್ ಮಾತಾಡ್ತಿರ್ತೀರಿ, ಇವ್ರಿಗೆ ಯಾರಿಗೂ ನೌಕರಿ ಆಲಾರ ಸಂಬಂಧ, ಇವರು ಮಾಡ್ಲಾರ ಸಂಬಂಧ, ಇವರು ಕೃಷಿಗಾಗಿ ಬಂದವ್ರು ಅಂತೇಳಿ ಕೆಲವೊಂದಿಷ್ಟು ಹೀಯಾಳಿಸಿ ಮಾತಾಡ್ತಿರ್ತಾರ. ನಮ್ಮ ಯುವಕರ ಒಂದು ಕೇಳ್ಬೋದು ನೀವು, ಅವ್ರಿಗೆ ಸಣ್ಣವ್ರು ಇರ್ಲಿಕ್ಕ ಏನೇ ಒಂದು ಕೃಷಿ ಮಾಡ್ಬೇಕನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಅವ್ರು ಇವತ್ತಿನ ಮತ್ತಿ ಕೃಷಿಯನ್ನ ಮಾಡ್ಲಿಕ್ಕತ್ತಾರ. ಆ ಕೃಷಿ ಒಳಗೆ ಲಾಭ ಐತೆ ನುಕ್ಸಾನ ಐತೆ ಅನ್ನೋದು ಕೇಳ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಮುಂದೆ ಬರ್ರಿ, ನೀವು ಕೇಳುವಂತ ಪ್ರಯತ್ನ ಮಾಡ್ತೀನಿ. ಈಗ ಈ ಕೃಷಿ ಒಳಗೆ ನಿಮ್ಗೆ ಹೆಂಗ್ ಲಾಭ ಅನ್ಸೋದು, ನುಕ್ಸಾನ ಆಗೈತಿ ಈ ದ್ರಾಕ್ಷಿ ಬೆಳೆ ಒಳಗೆ? ನಿಮ್ಗೆ ದ್ರಾಕ್ಷಿ ಬೆಳೆ ನಮಗೆ ನುಕ್ಸಾನ್ ಮಾಡಿಲ್ರಿ. ಋಣ ಅಷ್ಟ ಲುಸ್ಕಾನ್ ಮಾಡಿಲ್ಲ. ನಾವು ಇದ್ರ ಇನ್ವೆಸ್ಟ್ಮೆಂಟ್ ಹಾಕಿ ಬಿಟ್ಟು ಇನ್ವೆಸ್ಟ್ಮೆಂಟ್ ನಮ್ದು ಲೋನ್ ಮಾಡಿರ್ತೇವಲ್ಲ, ನಾವೆಲ್ಲ ಇದ್ರ ಮ್ಯಾಗ ಹೊರಸಿದ್ರ ನಮಗೆ ಅಂದ್ರೆ ಲಾಸ್ ಅನಿಸ್ತದ. ಇದು ಅಂತೂ 2021 ಸ್ಟಾರ್ಟ್ ರೀ ನಮ್ದು. 2021ಕ್ಕ 170 ರೂಪಾಯಿ ರೇಟ್ ಹತ್ತಕ್ರ ಅದ್ರದ್ದು ಎಷ್ಟು ಫಡಕ್ ಹಾಕಿದಲ್ಲ ಅಷ್ಟು ತೆಗೆದು ಕೊಡ್ತೀರಿ. 2022-23 ಒಳಗೆ ರೇಟ್ ಅಂತೂ ಹತ್ತಿಲ್ ಗೊತ್ತೈತಲ್ರಿ. ಆಳ್ಯಾಗು ಎಕರೆಕ್ ನಾವು 2.5 ಲಕ್ಷ 3 ಲಕ್ಷ ಮನಿಯವರೇ ಮಾಡ್ತೇವೆ, ಉಳ್ದೈತ್ರಿ.
ಈಗ ಮತ್ತೆ ಒಟ್ಟಾರೆ ಹಾಕಿದ ಖರ್ಚು ಹೊಳ್ಳೆ ಐತೆ ಹಾಕಿ ಖರ್ಚು ಮೈ ಮೇ ಬೈತಿಲ್ರಿ ಹಾಕಿ ಖರ್ಚು ಉಳಿಸಿ 2-3 ಲಕ್ಷ ರೂಪಾಯಿ ಎಕರೆ ಉಳ್ದೈತಿ 1 ವರ್ಷ ಲಾಸ್ ಆಗಿಲ್ಲ ದ್ರಾಕ್ಷಿ ಒಳಗೆ ಲಾಸ್ ನಾ ಮಾಡ್ದಾನ ಹಿಡಿದು ಲಾಸ್ ಆಗಿಲ್ಲ ಹೊಸ ಪಡ್ದ 5-6ನೇ ವರ್ಷ ರನ್ನಿಂಗ್ ಲಾಸ್ ಆಗಿಲ್ಲ ಈ 2 ವರ್ಷ ಈಗ ಹೊಸ ಬೆಳೆ ಮಾಡುವಂತವ್ರಿಗೆ ದ್ರಾಕ್ಷಿ ಬೆಳೆ ಮಾಡಂತಿರೋ ಬೇಡ ಅಂತಿರೋ ಇಲ್ಲ ಮಾಡ್ಬೇಕ್ರಿ ದುಡಿಯವ್ರಿದ್ರೆ ಅದಕ್ಕೇನು ಸಂಬಂಧ ಇಲ್ಲ ನಾವ್ ಮತ್ತೆ ಅದಕ್ಕೆ ಹಾಕ್ಬೇಕ್ರಿ ಈಗ ನಾವು 10 ಲಕ್ಷ ಹಾಕಿದೆ ಅಂದ್ರೆ 1ನೇ ವರ್ಷ 10 ಲಕ್ಷ ತಗೋ ಕೊಡ್ತದ ಮುಂದಿನ ವರ್ಷ ಹಿಡಿದು 1-2-3 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ಕೋತದ್ರಿ ಅಂದ್ರೆ ಶೆಡ್ ಟ್ರಾಕ್ಟರ್ ಅಂದ್ರೆ ಫಡಕ್ ಹಾಕಿದು ನಮಗೇನ್ ಅನಿಸ್ತದ ಇಟ್ಟೆಲ್ಲ ಅಮೌಂಟ್ ಹಾಕಿ ಇಟ್ಟೆಲ್ಲ ದುಡಿಯೋದು ಏನ್ ಲಾಸ್ ಅಪ್ಪ ಬಾಳ ಹಿರಣ ಆಗುತ್ತೆ ಅವ್ರಿಗೆ ಅನಿಸ್ತದ ಆದ್ರೆ ನಮಗ ಅದ್ರಾಗೆ ಇದು ಆದ್ರೆ ಈಗ ನಾವ್ ಅದೇ ಮಾಡ್ಬೇಕು ನಾನು ಅಷ್ಟು ದಾಳಿಂಬ್ರಿ ಐತ್ರಿ 1400 ದಾಳಿಂಬ್ರಿ ಕಿತ್ತು ಮತ್ತೆ ದ್ರಾಕ್ಷಿ ಹೆಚ್ಚಿ ಒಟ್ಟಾರೆ ನೀವು ತೋಟಗಾರಿಕೆ ಬೆಳೆ ಸತತವಾಗಿ ಹಂಗೆ ಮಾಡ್ಕೋತ ಎಲ್ಲಾನು ಪ್ರತಿಯೊಂದ್ ಸರ್ತಿನೂ ಮಾಡಿ ನೋಡಿರಿ ಎಲ್ಲ ಮಾಡಿ ನೋಡಿದ್ರಿ ಪೇರು ಗಿಡ ಎಲ್ಲ ಮಾಡಿ ಆಲ್ಮೋಸ್ಟ್ ಆಲ್ ಎಲ್ಲ ಇಡೀ 10 ಎಕರೆ ಹೊಲದಾಗ ಎಲ್ಲ ಮಾಡಿ ಕಿಸಿದ್ರೆ ಎಲ್ಲ ತೆಗದೆ ಒಂದೇ ದ್ರಾಕ್ಷಿ ಒಂದೇ ಐತ್ರಿ ಅಷ್ಟು ಅಂದ್ರೆ ಎಲ್ಲಾನು ಪ್ರಯತ್ನ ಮಾಡಿ ನೋಡಿರಿ ಎಲ್ಲ ಮಾಡಿದ್ರಿ ಅಂದ್ರೆ ಹೆಚ್ಚಾಗಿ ಕೃಷಿ ಒಳಗ ನಿಮಗ್ ಬಹಳ ತಲಿ ಒಟ್ಟು ಕೃಷಿ ಯಾರೋ ಒಂದು ಹೊಸದನ್ನ ಮಾಡ್ಯಾರ ಅಂದ್ರೆ ಅಲ್ಲಿ ಹೋಗಿ ನೋಡ್ಬೇಕು ಅನ್ನುವಂಥದ್ದು ಒಂದು ಹವ್ಯಾಸ ಎಲ್ಲ ಕಡ್ರಿ ಎಲ್ಲಿದ್ರು ಎಲ್ಲ ಬಹಳ ತೌಲ್ ತಿರ್ಗಾಡಿದ್ರ ಎಲ್ಲ ಈಗ ಅದೇ ತರ ನಮ್ಮ ಒಂದು ಯೂಟ್ಯೂಬ್ ನಾಗ ಇನ್ಸ್ಟಾದಾಗ ನೋಡಿ ಇವರು ಪಡ ನೋಡ್ಬೇಕು ಅನ್ನುವಂತ ಒಂದು ಆಸೆ ನಿಮ್ಗೆ ಆಸೆ ಅಂದ್ರೆ ಹೆಂಗ್ ಮಾಡ್ಯಾರ ಏನಿಲ್ಲ ಅಂದ್ರೆ ನಮ್ಕಿ ನಾಲೆಜ್ ಎಷ್ಟೇ ಅಲ್ಲ ಒಂದ್ 5% ಸಿಗೋದಿಲ್ರಿ ನಮ್ದೇ ನಾವ್ ಹೆಂಗ್ ಮಾಡೋದತ್ತೆ ಒಂದ್ 5% ಜಾಸ್ತಿ ಇದು ಮಾಡೋದತ್ತೆ ಹೇಳಿದ್ವಿ ಕೇಳಬಹುದು ರೈತ ಬಾಂಧವ್ರಿ ಸುರೇಶ್ ಪೂಜಾರಿ ಅವ್ರ ಮಾತನ್ನ ನೀವು ಕೇಳಿದ್ರಿ ರೈತರ ಆಗ್ಲಿಕ್ಕ ಇನ್ವೆಸ್ಟ್ಮೆಂಟ್ ಫಸ್ಟಿಗೆ ಹಾಕ್ಬೇಕಾಗ್ತದ ಆದ್ರ ಹಾಕಿದ್ ಒಮ್ಮೆ ತಗೋಬೇಕಂದ್ರೆ ಆಗೋದಿಲ್ಲ ಬಟ್ ಪ್ರತಿ ವರ್ಷನೂ ಲಾಭ ಸಿಗೋದಿಲ್ಲ ಒಮ್ಮೆ ಲಾಭ ಮತ್ತು ನುಕ್ಸಾನನ ಕಾಣಬೇಕಾಗ್ತದ ಅನ್ನುವಂಥ ಮಾತನ್ನ ಸುರೇಶ್ ಪೂಜಾರಿ ಅವ್ರು ಹೇಳಿದ್ರು ಆದ್ರೆ ಒಂದೇ ಬೆಳೆಯನ್ನ ಅವರು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಿಲ್ಲ ಪ್ರತಿಯೊಂದು ಬೇರೆ ಬೇರೆ ಬೆಳೆ ಮಾಡಿ ಅದರ ಯಾವ್ದು ಸಕ್ಸಸ್ ಆಗ್ತದ ಆ ಬೆಳೆಯನ್ನ ಇವತ್ತಿನ ಮಿತಿಗೆ ಅವರು ಮಾಡ್ಲಿಕ್ಕತ್ತಾರ ಅದರ ಬಗ್ಗೆ ಅವ್ರು ಹೇಳಿದ್ರು ಸರ್ ಈ ವರ್ಷ ಎಷ್ಟು ನೀವು ಒಣ ದ್ರಾಕ್ಷಿನ ಬೆಳೆದಿದ್ರಿ ಈ ವರ್ಷ ಇವತ್ತು ಟೋಟಲ್ ನಮ್ಮ 2900 ಬಡ್ರಿ ಎಲ್ಲ ಹಿಂಗ್ ಹೋಗೋಣಿಗೆ ಹೇಳಿದ್ರು ಚಾಲು ಇದ್ದು 2900 ಬಡ್ಡಿಯಾಗ 13 ಟನ್ನಿಗೆ 1 ಟನ್ ಕಡಿಮೆ ಬದ್ದು 2900 ಬಡ್ಡಿಗೆ 13 ಟನ್ನಿಗೆ 1 ಟನ್ ಕಡಿಮೆ ಕ್ವಿಂಟಲ್ ಕಡಿಮೆ 1 ಕ್ವಿಂಟಲ್ ಕಡಿಮೆ ಬದ್ದು ಈಗೇನು ಕೊಟ್ಟಿರಿ ಮುನಕ 7 ಟನ್ ಕೊಟ್ಟಿದ್ರಿ 345 ರಂಗೆ ಉಳ್ಕಿದೆಲ್ಲ ಐತ್ರಿ ಆಲ್ಮೋಸ್ಟ್ ಆಲ್ ನಮ್ಮ ಕರಿ ಮಾಲ್ ಅದು 17 ಬಾಕ್ಸ್ ರೀ 2 ನಂಬರ್ ಮಾಲ್ 6 ಬಾಕ್ಸ್ ಇಷ್ಟೇ ಆಗ್ಯಾವ ಉಳ್ಕಿದೆಲ್ಲ 1 ನಂಬರ್ ಆಗ್ಯಾವ ಈಗ ಈ ಕೃಷಿ ಮಾಡ್ಲಿಕ್ ನಮ್ ಯುವಕರಿಗೆ ಬಾ ಅಂತಿರೋ ಅಥವಾ ಏನು ನೌಕರಿ ಮಾಡ್ಲಿಕ್ ಹೋಗಂತಿರೋ ಏನಂತೀರಿ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅವ್ರವ್ರು ಇದು ರೀ ನಾ ಮಾಡಿನತ್ತೆ ಅವ ಮಾಡ್ಬೇಡ್ದ್ರಿ ಅವನ ಕೈಲೇ ನೀಗಿದ್ರೆ ಮಾಡ್ಬೇಕು ನಾ ಮಾಡ್ಬೇಕು ಈಗ ಒಬ್ರು ಹೆಂಗ್ರಿ ಈಗ ಓದ್ತಿರ್ತಾರೆ ಈಗ ಸೀಟ್ ಓದ್ತಿರ್ತಾರೆ ಬಂದಿನ ಕೃಷಿ ಮಾಡೋನು ಅಂದ್ರೆ ಅದ್ ನೀಗಲ್ಲ ಅಂದ್ರೆ ಅಲ್ಲಿ ಅರ್ಧ ಮನಸ್ಸು ಇಲ್ಲಲ್ಲ ನಮ್ಮಂಗೆ ಇದ್ರಾಗೆ ಹುಟ್ಲಿ ಇದ್ರಾಗೆ ಸೈಲಿ ಇದ್ರಾಗೆ ಲಾಸ್ ಅಲ್ಲಿ ಇದ್ರಾಗೆ ಮಾಡ್ಬೇಕು ಮೊದ್ಲು ಇಂಟ್ರೆಸ್ಟ್ ಇರ್ಬೇಕು ಇಂಟ್ರೆಸ್ಟ್ ಮತ್ತೆ ಈಗ ನೀವು ನಾ ಹೇಳಿನಿ ನಿಮ್ ನೋಡೋದು ನಾ ಹೋಗೋಣ ಭಾರಿ ಮಾಡ್ಯಾರ ಗುರುನಾಟಿಕರ್ ಅಣ್ಣ ಭಾರಿ ಮಾಡ್ಯಾನಂತೆ ಹೋಗೋಣ ದ್ರಾಕ್ಷಿ ಬರ್ಬೇಕಂಗ್ರಿ ಅಂದ್ರೆ ಅದ್ರಾಗೆ ನಾವು ಮಾಡ್ತೀನಿ ಅನ್ನೋ ನಮ್ಗೆ ಹುಮ್ಮಸ್ ಇರ್ಬೇಕು ಈಗ ಮೇನ್ ಮನಸ್ಸಿದ್ರೆ ಮನಸ್ಸಿದ್ರೆ ಮಾರ ಅಲ್ಲಿಂದ ಸುಮ್ಮನೆ ಇದ್ದಾಟಿನ ಎಲ್ಲರಿಗೆ ಅಂದ್ರೆ ಅವ್ರು ಓದೋರಿಗೆ ಅದೇ ಓದೋದು ಅವ್ರದ್ದು ಇದ್ವಿತ್ತಂದ್ರೆ ಅದೇ ನಮಗೆ ಇದ್ರ ಮ್ಯಾಗೆ ಹಂಬಲದ ನಾವು ಇದೇ ಮಾಡಿ ಈಗ ಕೆಲವೊಂದಿಷ್ಟು ಯುವಕರು ಏನ್ ಮಾಡ್ಲಕತ್ತಾರ್ರಿ ಸುನಿಲ್ ಒಂದು ಹೊಲ್ದ ಅವ್ರದ್ದು ತಂದೆ ತಾಯಿ ಆ ಹಿರಿಯರು ಗಳಿಸಿದಂತ ಒಂದು 10-20 ಎಕರೆ ಆಸ್ತಿ ಇರ್ತದ ಅದನ್ನ ಬಿಟ್ಟು ಎಲ್ಲೇ ಹೋಗಿ ಕೂತ್ಕೊಂಡು ಓದೋದಾಗಿರ್ಬೋದು ಅವ್ರು ಎಲ್ಲೇ ಒಂದು ಕಂಪನಿ ಒಳಗೆ 20-30 ರೂಪಾಯಿ ಕೆಲಸ ಮಾಡ್ತೀನಿ ಮತ್ತೆ ಇನ್ನೊಂದಿಷ್ಟು ಏನೋ ಕಂಪನಿ ಒಳಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾರ ಈಗ ಅವರು ತಮ್ಮ ಜಮೀನ್ದಾಗೆ ತಮ್ಮ ಕುರಿ ಸಾಕಾಣಿಕೆ ಮಾಡ್ಕೊಂಡು ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಕೆಲವೊಂದಿಷ್ಟು ಕೃಷಿ ಒಳಗೆ ಅದಾವು ಇವೆಲ್ಲ ಬಿಟ್ಕೊಂಡು ತಮ್ಮ ಹೊಲ್ಲಾಗೆ ತಾವು ದುಡ್ಕೊಂಡು ಮಾಡ್ಲಿಕ್ಕೆ ಏನ್ ತೊಂದರೆ ಆದಂತೀರಿ ಅಂದ್ರೆ ಅವ್ರಿಗೆ ಈಗ ಇನ್ವೆಸ್ಟ್ಮೆಂಟ್ ಹಾಕ್ಬೇಕಲ್ರಿ ಹಾಕೋದಂದ್ರೆ ಅವ್ರಿಗೆ ಈಗ ನಾ ನಿಮಗೆ ಈಗ ಆಗೋ ಲೇಬರ್ ಪೇಮೆಂಟ್ ಅದು ಈಗ 50-60 ರೂಪಾಯಿ ಇರ್ತದ ನಿಮ್ಗೆ ಭಯ ಇರಲ್ಲ ಹೋಲ್ಬಿಟ್ಟು ನಾವು ಬರ್ತದ ಹುಮ್ಮಸ್ ಇರ್ತದ ಅವ್ರಿಗೆ 50-60 ಎಲ್ಲಿ ಹಾಕೋದು ಬ್ಯಾರೆ ಕಡೆ ಎಲ್ಲಿ ತೆಗಿಯೋದು ಲೋನ್ ಮಾಡೋದು ಅಂತೇಳಿ ಅವ್ರಿಗೆ ಇದು ಆಗಲ್ಲಲ್ರಿ ಅಂದ್ರೆ ನಮಗ ಲೋನ್ ಮಾಡೋದಕ್ಕ ಡೀರಿಂಗ್ ಇರ್ತದೆ ನಾವು ಮುಟ್ಟಿಸ್ತೇವಿ ನಾವೇನಾರು ಮಾಡ್ತೇವೆ ಅವ್ರಿಗೆ ಲೋನ್ ಮಾಡ್ಬೇಕು ಅನ್ನೋದೇ ಇದು ಇರಲ್ಲ ಅಂದ್ರೆ ಎಲ್ಲಿ ಹಾಕೋನಪ್ಪ ಇಟ್ಟರಾಗ ದುಡ್ಕೊತ ತಗೋಣ ಅವೆಲ್ಲ ಟೆನ್ಷನ್ ಬಾಳ ಅವ್ರೆಲ್ಲ ಕಂಟಿನ್ಯೂ ವರ್ಕ್ ಮಾಡ್ತಾರ ಹಂಗ್ ಮಾಡ್ತಾರ ಅವ್ರ ತಲಿ ಅದ್ರ ಸಲುವಾಗಿ ಅವ್ರ ಒಳಗೆ ಹೋಗೋರು ಇದು ರೀ ನಮ್ ಆಲ್ಮೋಸ್ಟ್ ಆಲ್ ನಮ್ ಬ್ಯಾಚ್ನೊಳಗ ಅವ ಏನ್ ಅದಾನಲ್ರಿ ನಮ್ ಬ್ಯಾಚ್ ನಮ್ ಹುಡುಗರೊಳಗ ನಮ್ ಹೊರ್ತಿ ಒಳಗ ನಮ್ ಬ್ಯಾಚ್ ಒಳಗ ಒಂದ್ 7-8 ಮಂದಿ ಅಂತೂ ಇದೇ ಲೆವೆಲ್ದಾಗ ಕೃಷಿ ಒಳಗೆ ಲಾಭ ಕಂಡಿರಿ ನೀವು ಕಂಡಿದ್ದೀವಿ ನುಕ್ಸಾನ ಏನಾಗಿಲ್ಲ ಕೃಷಿ ಒಳಗೆ 50-60 ಲಕ್ಷ ಲೋನ್ ಇದ್ದಿದ್ದು ಮುಟ್ಟಿಸಿಗ 50-60 ಲಕ್ಷ ಗಟ್ಲೆ ಇನ್ಕಮ್ ದವರು ಇದ್ದಿದ್ದೀವಿ ಪ್ಲಸ್ ನಾಗದಿರಿ ಪ್ಲಸ್ ನಾಗ 50-60 ಲಕ್ಷ ಪ್ಲಸ್ ನಾಗದಿರಿ ಈಗ ನೌಕರಿ ಮಾಡಿ ಲಾಸ್ಟಿಗೆ ಎಷ್ಟು ಬರ್ಬೋದ್ರಿ ಫಂಡೇ ಬರ್ತದ ಬಾಳ ಅದ್ರ ನೀವು ಹೇಳುವಂತ ವಿಚಾರ ನೋಡಿದ್ರ 40-50 ಲಕ್ಷ ರೂಪಾಯಿ ಫಂಡ್ ಬರ್ಬೋದು ಬಾಳ ಈಗ ಆಲ್ಮೋಸ್ಟ್ ನಿಮ್ಮ ವರ್ಷದ ಆದಾಯ ಎಷ್ಟು ಎಕರೆ ನಿಮ್ಮ ತೋಟ ನಮ್ದು 8 ಎಕರೆ ರೀ 8 ಎಕರೆದಾಗ ಎಷ್ಟು ಆದಾಯನ ಬರ್ತದ್ರಿ ವರ್ಷಕ್ಕೆ ಈ ವರ್ಷಕ್ಕಂದ್ರೆ ಈಗ ನಮ್ಮ ಆಲ್ಮೋಸ್ಟ್ ಆಲ್ ಈಗ ಇದ್ದಿದ್ 4 ಎಕರೆ ದ್ರಾಕ್ಷಿ ಇಲ್ರಿ 4 ಎಕರೆ ಒಳಗೆ ಈಗ ನೋಡ್ರಿ ಈಗ 25 ಲಕ್ಷ ಬಂದೈತ್ರಿ ನಮ್ದು 7 ಟನ್ನಿಗೆ ಅಂದ್ರೆ ಇನ್ನೊಂದ್ ಅಷ್ಟ ಅದ ಅದು ಒಂದ್ ಏನು 350 ಮಾರೋದಂದ್ ಇನ್ನೊಂದ್ 18-17 ಲಕ್ಷ ಆಗಿತ್ತು ಒಂದ್ 45 ಲಕ್ಷ ರೂಪಾಯಿ ರೀ 47 ಲಕ್ಷ ರೂಪಾಯಿದಾಗ ನಾವು ಆಲ್ಮೋಸ್ಟ್ ಆಲ್ ಎಲ್ಲಾ ಲೇಬರ್ಲೆ ಮಾಡಿದೇವ್ರಿ ಲೇಬರ್ಲೆ ಮಾಡಿದೇವ್ ಅಂದ್ರೆ ಒಂದ್ 7 ಲಕ್ಷ ರೂಪಾಯಿ ಖರ್ಚಾಗೈತಿ ನಮ್ದು ಆಲ್ಮೋಸ್ಟ್ ಆಲ್ ದ್ರಾಕ್ಷಿ ಚಂಡಿ ಹಿಡಿದ್ರಿ ಏಪ್ರಿಲ್ ಚಾಟ್ನಿ ಹಿಡಿದೆ ಈ ವರ್ಷದ ತನ ಒಂದ್ 7 ಡಿಪ್ಪಿಂಗ್
ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಿಡಿದು 10 ಹೋಗ್ಯಾವ್ರಿ 35 ಲಕ್ಷ ರೂಪಾಯಿ ನಮಗೆ ಪ್ರಾಫಿಟ್ ಅಂತ ಎಲ್ಲ ನಿಮ್ದು ಖರ್ಚು ವೆಚ್ಚ ತೆಗೆದು 4 ಎಕರೆ ದ್ರಾಕ್ಷಿ ಇಲ್ಲ ನಿಮ್ಗೆ 4 ಎಕರೆದಾಗ ಖರ್ಚು ವೆಚ್ಚ ತೆಗೆದು ಎಷ್ಟು ಉಳಿಸಿರಿ 35 ಲಕ್ಷ 35 ಲ್ಯಾಕ್ಸ್ ಕಣ್ಮುಚ್ಚ ಆರಾಮ್ ಉಳ್ದೈತಿ. ಕೇಳಬಹುದು ರೈತ ಬಾಂಧವರೇ 4 ಎಕರೆದಾಗ ಸುನಿಲ್ ಪೂಜಾರಿ ಅವರು ಎಷ್ಟು ಉಳಿಸಿನಂದ್ರೆ ಆದಾಯ 35 35 ಲ್ಯಾಕ್ಸ್ ಅಂದ್ರೆ 35 ಲಕ್ಷ ರೂಪಾಯಿ ಆದಾಯನ ಗಳಿಸ್ಯಾರ ಸುನಿಲ್ ಪೂಜಾರಿ ಅವರು. ವಾರ್ತಿ ಅವರು, ಇವರು ಇಂಡಿ ತಾಲೂಕಿನ ವಾರ್ತಿ ಅವರು. ಡೈಲಿ ನಾನು ವಿಡಿಯೋಗಳು ನೋಡ್ತಿರ್ಬೋದು. ಆದ್ರೆ ನಿಮ್ಮ ಮುಂದೆ ಹೇಳಿಸುವಂಥ ಉದ್ದೇಶ ಅವರಿಗೆ ಅವ್ರ ಲಾಭ ಕಂಡಂಥ ಉದ್ದೇಶ ಇದೆ. ನೀವು ಹೊಸ ಯುವಕರು ಹೆಚ್ಚು ಕೃಷಿಗೆ ಬರಬೇಕು. ಇನ್ನೂ ಯುವಕರು, ನಮ್ಮ ಯುವಕರು ಅತಿಯಾಗಿ ನೀವು ನೌಕರಿ ಮೇಲೆ ಮತ್ತು ಕಂಪ್ನಿ ಮೇಲೆ ಡಿಪೆಂಡ್ ಆಗಬೇಡ್ರಿ. ನಾನು ನೌಕರಿಗೆ ಯಾಕೆ ಹೋಗಬೇಡಪ್ಪ ಅಂತೇನಂದ್ರೆ ನಮ್ಮ ತಂದೆ ತಾಯಿಯನ್ನು ಬಿಟ್ಟು 20-30 ವರ್ಷಗಟ್ಟಲೆ ಅವರು ಸಾಲಿ ಕಲಿಸಿ ಅವರು ತಂದೆ ತಾಯಿಯನ್ನು ಬಿಟ್ಟು ಯಾಕಂದ್ರೆ ತಂದೆ ತಾಯಿನ ಕರ್ಕೊಂಡು ಹೋಗ್ಬೋದು. ಯಾಕಂದ್ರೆ ತಂದೆ ತಾಯಿದು 5-10 ಎಕರೆ ಹೊಲ ಇರ್ತೈತಿ. ಅವ್ರು ಬಿಟ್ಟು ಅವರು ನಮ್ಮ ಜೊತೆಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲಪ್ಪ ಅಂದ್ರೆ ಅವ್ರಿಗೆ ಅಲ್ಲಿ ವಾತಾವರಣ ಸೆಟ್ ಆಗೋದಿಲ್ರಿ ಸುನಿಲ್. ಆಲ್ಮೋಸ್ಟ್ ಅಲ್ಲಿ ಹೋಲ್ರಿ ಜಾಬ್ ಒಳಗೆ ಈಗ ಇಬ್ರು ಇದ್ದೇವೆ ಅಂದ್ರೆ ಒಬ್ರು ಜಾಬ್ ಹೋಗಿ ಒಬ್ರು ಹೊರಗೆ ವರ್ಕ್ ಮಾಡ್ಲಿ, ಒಬ್ಬರೇ ಮಾಡ್ಬೇಕು. ಇಲ್ಲ ಈಗ ಕೆಲವೊಂದಿಷ್ಟು ಮಂದಿ ಏನ್ರಿ ಅಲ್ಲೇನೈತಿ ನೌಕರಿ ಇದು ಹೊಲ್ದಾಗ ಮಾಡ್ತಾನಂದ್ರೆ ಅವರು ನಾನು ನೋಡ್ತೀನಲ್ಲ ಏನು ಮಾಡ್ತೀನಿ ಅಂದ್ರೆ ನಾವು ಹೊಸ ಬಟ್ಟೆ ಹಾಕೊಂಡು ಹೋಗಿ ಹಿಂಗೆ ಮಾಡ್ಕೊಂಡು ಹೋದಾಗ ನೀವು ಏನು ಮಾಡ್ತೀರ ಅಂತ ಕೇಳಿದಾಗ ನಾನು ಒಬ್ಬ ರೈತದಿನ ಅಂತ ಹೇಳಿದ್ರೆ ಅವ್ರ ಮುಖವಾಡನೇ ಚೇಂಜ್ ಆಗಿಬಿಡ್ತದೆ ರೀ. ಆದ್ರೆ ಅಂಥವ್ರಿಗೆ ನಾವು ತಿಳಿಸಿ ಹೇಳೋಣ್ರಿ ಸದ್ಯ ಏನು ಹೇಳ್ಬೇಕಂದ್ರೆ ನೀವು ಹೆಚ್ಚಾಗಿ ಕೃಷಿಗೆ ಒತ್ತನ್ನು ಕೊಡ್ರಿ. ಈಗ ಎಲ್ಲರೂ ಬರೀ ಇಂಜಿನಿಯರ್ ಡಾಕ್ಟರ್ ಆತೀನಂದ್ರೆ ಏನು ಕಾಳೇನು ಕಂಪ್ಯೂಟರ್ನಾಗ ಬೆಳಿಲಿಕ್ಕಾಗಲ್ಲ. ಹಂಗೆ ಅದಕ್ಕಾಗಿ ಹೇಳೋದು ಒಂದೇ ಉದ್ದೇಶ, ಜಾಬ್ ಇದ್ದಕ್ಕಿಂತ ಈಗ ನಾವೇನ್ ರೈತರಿದ್ದೇವಲ್ಲ ಜಾಬ್ ಇದ್ದಕ್ಕಿಂತ ಏನ್ ಕಡಿಮೆ ಇಲ್ಲ ಅಲ್ರಿ. ಏನ್ ಕಡಿಮೆ ಇದೆ ಇಬ್ಬರಿಗೆ ಸಮಾನ ದೃಷ್ಟಿಯಿಂದ ನೋಡ್ರಿ ಅಂದ್ರೆ ಇನ್ನ ಹೆಚ್ಚ್ರಿ. ನಾ ಸಮಾನ ಅನ್ನಲ್ಲ. ಅವ್ರ ಜಾಬ್ ಇದ್ದವ್ರಕ್ಕಿಂತ ನಾವೇನ್ ಕಡಿಮೆ ಇಲ್ಲ. ಅವ್ರು ಏನ್ ಮಾಡ್ತಾರಲ್ಲ, ಅವ್ರು ಏನೇನ್ ಮಾಡ್ತಾರ, ಅವ್ರು ಏನೇನ್ ಎಂಜಾಯ್ಮೆಂಟ್ ಮಾಡ್ತಾರ ನಾವ್ ಅಟ್ ಮಾಡ್ತೇವೆ. ಮತ್ತ ಅವ್ರು ಎಷ್ಟು ದುಡಿತಾರ, ಅವ್ರು ಎಷ್ಟು ವರ್ಕ್ ಮಾಡ್ತಾರ, ಹಾರ್ಡ್ ವರ್ಕ್ ಮಾಡಿ ನಾವ್ ಅಟ್ ಮಾಡ್ತೇವಲ್ಲ. ಆದ್ರೆ ನಮ್ಮಟ್ ನೆಮ್ಮದಿ ಅವ್ರಿಗಿಲ್ಲ. ಸುನಿಲ್ ಅವರೇ, ಇಲ್ಲಿವರೆಗೆ ನಿಮ್ಮ ಜೊತೆ ಮಾತಾಡಿ ಬಹಳ ಸಂತೋಷ ಆಯ್ತು. ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಇಲ್ಲಿವರೆಗೆ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಧನ್ಯವಾದ.